ಹೊನ್ನಾಳಿ ಕ್ಷೇತ್ರದ ಶಾಸಕರಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಸಚಿವರುಗಳಿಗೆ ಸವಾಲಾಗ್ತೀರಿ ಬಂಧುಗಳೇ. ನಿಮ್ಮ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತು. 2.5 ವರ್ಷದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಮಾಡಲು ಅಭಿವೃದ್ಧಿ ಶೂನ್ಯ ಸರ್ಕಾರ ಇದು. ಅಭಿವೃದ್ಧಿ ಶೂನ್ಯ ಸರ್ಕಾರ. ನಾವು ಸವಾಲಾಗ್ತೀವಿ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಸವಾಲಾಗ್ತೀವಿ. ನೀವು ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಎಷ್ಟು ರಾಜ್ಯದ ಹೆದ್ದಾರಿಗಳನ್ನ ದುರಸ್ತಿ ಮಾಡಿದಿರಿ. ರಾಜ್ಯದ ಹೆದ್ದಾರಿಗಳು, ಜಿಲ್ಲಾ ಹೆದ್ದಾರಿಗಳು, ತಾಲೂಕು ಹೆದ್ದಾರಿಗಳು, ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟು ರಸ್ತೆಗಳನ್ನ ಗುಂಡಿ ಮುಚ್ಚಿದಿರಿ, ಎಷ್ಟು ರಸ್ತೆಗಳನ್ನ ಬಿಡುಗಡೆ ಮಾಡಿದಿರಿ. ನೀವಿದ ಶ್ವೇತ ಪತ್ರ ಹೊರಡ್ತೀರ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಹೇಳ್ಬೇಕಲ್ಲ. ಇದುವರೆಗೂ ಈ ರಾಜ್ಯದಲ್ಲಿ ರಸ್ತೆಗಳ ದುರಸ್ತಿಗಳಾಗಿರ್ಬೋದು ಅಥವಾ ಗುಂಡಿ ಮುಚ್ಚಕ್ಕೆ ಹಣ ಬಿಡುಗಡೆ ಮಾಡಿಲ್ಲ. ಈ ಸರ್ಕಾರ ಸುಳ್ಳು ಹೇಳಿ ಭರವಸೆಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿದೆ. ಆಯ್ತಲ್ಲ ಪಾಪ, ನಮ್ಮ ಹೆಣ್ಮಕ್ಳು ಏನು ಈಗ ಹೇಳ್ತಾರೆ, ತಪ್ಪಾಡಿದ್ವಿ ಅಂತ ನಮ್ಮ ಮಹಿಳೆಯರು ಹೇಳ್ತಾರೆ. ಆ ಮಹಿಳೆಯರಿಗೂ ಪಾಪ ಟೋಪಿ ಹಾಕ್ಬಿಟ್ರೆ ಸರ್ಕಾರ ಅಭಿವೃದ್ಧಿ ಹಣ ಬಿಡುಗಡೆ ಮಾಡಿಲ್ಲ. ಸರ್ಕಾರ ಜೊತೆಗೆ ಆ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿಲ್ಲ. ಶರನ್ನರಾತ್ರಿ ಮಹಿಳೆಯರಪ್ಪ, ನಾಳೆ ದೀಪಾವಳಿ ಬರುತ್ತೆ. ಸೌಳರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನಾವ ಬಿಡುಗಡೆ ಮಾಡ್ತೀರಿ ಹೇಳ್ಬೇಕಲ್ಲಮ್ಮ ತಾಯಿ, ಹಣ ಬಿಡುಗಡೆ ಮಾಡ್ರಿ. ಆ ಯುವಕರಿಗೆ ಸುಳ್ಳು ಹೇಳಿ ಆ ಯುವನಿಗೆ ಬಿಡುಗಡೆ ಮಾಡಿಲ್ಲ. ಶಕ್ತಿ ಹಳ್ಳಿಯಲ್ಲಿ ಬಸ್ಸೇ ಇಲ್ಲ. ಇದು ನಿಮ್ಮ ರಾಜ್ಯ ಸರ್ಕಾರದ ಇವ್ರು ಹೇಳಿದ ಜನಪ್ರಿಯ ಯೋಜನೆಗಳು. ನಮ್ಮದನ್ನ ಕಾಪಿ ಮಾಡ್ತಾರೆ ಕೇಂದ್ರ ಸರ್ಕಾರ, ಬೇರೆ ರಾಜ್ಯದಲ್ಲಿ. ಸಿದ್ದರಾಮಯ್ಯನವರೇ, ಪಕ್ಕದ ರಾಜ್ಯದ ರೇವಂತ್ ರೆಡ್ಡಿ ಅವರು ಹೇಳ್ತಾರೆ ಸರ್ಕಾರ ಪಾಪರಾಗಿದೆ, ಭೂಮಿ ಮಾರಾಟ ಮಾಡಿದ್ರೆ ಭೂಮಿ ಇಲ್ಲ, ಹಣ ಹಿಡಿದ್ರೆ ಭೂಮಿ ಇಲ್ಲ. ಅಲ್ಲಿ ಹೇಳ್ತದೆ ನೀವೆಷ್ಟು ಕೋಟಿ ಸಾಲ ಮಾಡಿದ್ರಿ, ಬಜೆಟ್ ಮಂಡಿಸ್ತೀರಿ, ನಿಮ್ಮ ಹತ್ರ ಹಣನೇ ಇಲ್ಲ. 5 ಲಕ್ಷಕ್ಕೆ ಹೆಚ್ಚು ಸಾಲವನ್ನು ಮಾಡಿ ಬಜೆಟ್ 5 ಲಕ್ಷ ಕೋಟಿ ಬಜೆಟ್ ನೀವು ಸಾಲ ಮಾಡಿ ಬಜೆಟ್ ಮಂಡಿಸ್ತೀರಿ. ಇದು ನಿಮ್ಮ ಸಾಧನೆನಾ? ಮುಂದೆ ತಗತ್ತೆ ನಿಮ್ಗೆ, ಇದು ನಿಮ್ಮ ಸಾಧನೆನಾ? ನಾಚಿಕೆ ಬೇಕಲ್ಲ. ಯಾವ ಸ್ವಾರ್ಥಕ್ಕೋಸ್ಕರ ನೀವು ಸುಳ್ಳು ಹೇಳಿ ಜನರಿಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ರಿ. ನಾನು ಕೇಳ್ತೀನಿ, ಈ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಅಷ್ಟೇ ಅಲ್ಲ, ಗೃಹಲಕ್ಷ್ಮಿ ಬಿಡುಗಡೆ ಮಾಡಿಲ್ಲ, ವಿದ್ಯುತ್ ದರ ಜಾಸ್ತಿ ಮಾಡಿದರೆ, ಬಸ್ ದರ ಜಾಸ್ತಿ ಮಾಡ್ತಾರೆ, KSRTC ಬಸ್ ಇರಬಹುದು ಅಥವಾ ಸರಕು ಸಾಗಣೆ ಎಲ್ಲರೂ ರೇಟ್ ಜಾಸ್ತಿ ಮಾಡ್ತಾರೆ, ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡಿದ್ರು, ಜೊತೆಗೆ ಸ್ಟಾಂಪ್ ಪೇಪರ್ ಡ್ಯೂಟಿ ಸ್ಟಾಂಪ್ ಪೇಪರ್ ದರ ಜಾಸ್ತಿ ಮಾಡಿದ್ರು. ಎಲ್ಲ ದರಗಳು ಜಾಸ್ತಿ ಮಾಡಿ ಜನರಿಗೆ ಟೋಪಿ ಹಾಕ್ತಾರೆ ಸರ್ಕಾರ ವಿರುದ್ಧವಾಗಿ. ರಾಜ್ಯದ ಉದ್ಯೋಗಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಂದು ಈಗ ರಾಜ್ಯದ ಉದ್ಯೋಗಕ್ಕೆ ಹೋರಾಟವನ್ನು ಮಾಡ್ತಿದ್ವಿ. ಕೇವಲ ಇಂದಲ್ಲ, ಮೂಡ ಹಗರಣ ಇರಬಹುದು, ವಾಲ್ಮೀಕಿ ಹಗರಣ ಇರಬಹುದು, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರ ಸಚಿವರು ವ್ಯಂಗ್ಯವಾಗಿ ಮಾತಾಡ್ತಾರೆ. ಏನು ಆನೆ ನಡೆಯುತ್ತೆ ದಾರಿ ಅಂತ ನಾವು ಸುಮ್ಮನೆ ಬಿಡ್ಬೇಕ? ಸಿದ್ದರಾಮಯ್ಯನವರೇ, ಆಡಳಿತ ಪಕ್ಷಕ್ಕೆ ಪ್ರತಿಪಕ್ಷ ಬೇಕು, ಒಂದು ನಾಣ್ಯದ 2 ಮುಖಗಳು. ಏನಿದ್ರಿ ಸನ್ಮಾನ್ಯ ಸಿದ್ದರಾಮಯ್ಯ DK ಶಿವಕುಮಾರ್ ಅವರು 40% ಸರ್ಕಾರ ಅಂತಿದ್ರು. ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಿದ್ದು ನಿಜ. ಆದ್ರೆ ನಿಮ್ಮ ಸರ್ಕಾರ ಕೇವಲ 40% ಅಲ್ಲ, 100% ಕಮಿಷನ್ ಸರ್ಕಾರ. ನಿಮ್ದು 100% ಕಮಿಷನ್ ಸರ್ಕಾರ. ಒಂದ್ ಕಡೆ ಭ್ರಷ್ಟಾಚಾರ ಮಾಡ್ತೀರಿ, ಹಣವನ್ನು ಲೂಟಿ ಮಾಡ್ತೀರಿ. ಆದ್ರೆ ಕೇಂದ್ರ ಸರ್ಕಾರ GST ದರ ಪರಿಷ್ಕರಣೆ ಮಾಡಿದೆ, ನೀವು ಟೀಕೆ ಮಾಡ್ತಿರಲ್ಲ. ಸ್ವಾಗತ ಮಾಡುವ ಬದಲಾಗಿ ನಿಮ್ಮ ಕರ್ನಾಟಕದಲ್ಲಿ ಪೆಟ್ರೋಲ್, ಡೀಸೆಲ್ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿಲ್ಲ, ಅದನ್ನ ಇಳಿಸಬೇಕು, ದರವನ್ನು ಕಡಿಮೆ ಮಾಡಬೇಕಂತ ಹೇಳಿ ಒತ್ತಾಯ ಮಾಡ್ತೇನೆ, ಸವಾಲಾಗ್ತೇನೆ ಸಿದ್ದರಾಮಯ್ಯನವರಿಗೆ. ಒಂದು ಕಡೆ ಕುಡಿಯುವ ನೀರಿಗೆ ಹಣ ಬಿಡುಗಡೆ ಮಾಡ್ತಲ್ಲ, ಶಾಲಾ ಕಟ್ಟಡಗಳಿಗೆ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ, ಕಾಲೇಜುಗಳು ಅನುದಾನ ಬಿಡುಗಡೆ ಮಾಡ್ತಲ್ಲ, ಕೆರೆ ತುಂಬಿಸುವುದು ಯೋಜನೆ ಬಿಡುಗಡೆ ಮಾಡ್ತಾ ಇಲ್ಲ. ಎಲ್ಲಿದೆ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರ ಅವಧಿಯಲ್ಲಿ ಅಭಿವೃದ್ಧಿ? ಆಸ್ಪತ್ರೆಗಳು ಕಟ್ಟಕ್ಕೆ ಹಣ ಇಲ್ಲ. ಇವತ್ತು ಇಂಥ ಸರ್ಕಾರ ಹೇಳುವಂತ ಜನ ಮಾತಾಡಿದ್ರು. ಪಾಪ ನಮ್ಮ ಹೆಣ್ಮಕ್ಳು ಗೃಹಲಕ್ಷ್ಮಿ ಆಸಿ ಓಟ್ ಹಾಕೊಂಡು ಈ ಸರ್ಕಾರಕ್ಕೆ ಜನ ವಿರೋಧಿ ಸರ್ಕಾರ ಅಂತ ಹೇಳಿ ಜನ ಶಾಪ ಆಗ್ತಿದ್ದಾರೆ. ಇಂಥ ಸರ್ಕಾರ ವಿರುದ್ಧ ನಾವು ಹೋರಾಟವನ್ನು ರಾಜ್ಯದ ಉದ್ದಗಲಕ್ಕೆ ಮಾಡಿ
ಇದು ಅಭಿವೃದ್ಧಿ ಶೂನ್ಯ ಸರ್ಕಾರ, ಭ್ರಷ್ಟ ಸರ್ಕಾರ. ಹಾಗಾಗಿ ನಿಮ್ಮ ಹೋರಾಟ ಮುಂದುವರಿಯುತ್ತೆ. ಇವತ್ತು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಶಾಸಕರಿಗೆ ಸವಾಲಾಗ್ತೀರಿ. ಮೊನ್ನೆ ಹೇಳ್ತಾರೆ ಹೊಸಳ್ಳಿ ಶಾಲಾ ಕಟ್ಟಡ ಉದ್ಘಾಟನೆ ಹೇಳಿದ್ರೆ 400 ಕೋಟಿ ಈ ಕ್ಷೇತ್ರಕ್ಕೆ ತಂದಿದ್ದೀನಿ ಅಂತ ಶಾಸಕರಿಗೆ ಹಿರಿಯರು ನಾವು ಗೌರವ ಕೊಡ್ತೀವಿ. ಆದ್ರೆ ಈ ಶಾಸಕರ ಬಂದರಿಗೆ ಹೋದರಿಗೆಲ್ಲ ಏನ್ ಹೇಳ್ತೀರಿ?